ಮನುಷ್ಯ ಯಾವುದಕ್ಕನ ಶಾಣೆತನ ಮಾಡ್ಬೇಕಂತ ಚಪ್ಪಾಳೆ ತಟ್ಲಕ್ಕೆ ಶಾಣೆತನ ಮಾಡಬಾರ್ದಂತ. ಕಲಬುರಗಿ ಜನ ಆತಿಥ್ಯ ಆಯಿತು, ನೋಡ್ಕೊಳ್ಳೋದ್ರಾಗಾಯಿತು, ಭಾಳ ಹೆಸರುವಾಸಿಯಾದಂಥ ಜನ. ಹೆಣ್ಮಕ್ಳಮ್ಮ ನೀವು ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಅನಿಸ್ತೆ ನನಗೆ. ಕಲಬುರಗಿ ಹಂಗೆ ಹೆಣ್ಮಕ್ಳು ಚಪ್ಪಾಳೆ ಎಲ್ಲಿ ತಟ್ಟಂಗಿಲ್ಲ ರೀ. ಯಾಕಂದ್ರೆ ರೊಟ್ಟಿ ತಟ್ಟಿ ತಟ್ಟಿ ಅಭ್ಯಾಸ. ನೀವು ಜೋರಾಗಿ ಚಪ್ಪಾಳೆ ತಟ್ತೀರಿ. ನಿನ್ನೆ ಒಂದು ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಕೊಡ್ಲಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಹೆಣ್ಮಕ್ಳು ಚಪ್ಪಾಳೆ ತಟ್ತಿದ್ರು, ನಗ್ತಾ ಇದ್ರು. ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕುಂತಿದ್ಲು. ನಾನು ಆ ಹೆಣ್ಮಗಳಿಗೆ ಕೇಳಿದೆ, ಯಾಕಮ್ಮ ನನ್ನ ಮಾತಿಗೆ ಚಪ್ಪಾಳೆ ತಟ್ಟವಲ್ಲಿ ನಗವಲ್ಲಿ ಅಂತ ಕೇಳಿದೆ ನಾನು. ಅದಕ್ಕೆ ಆ ಹೆಣ್ಮಗಳದ್ಲು, ನಿನ್ನ ಮಾತಿಗೆ ನಾನು ಸತ್ರು ಚಪ್ಪಾಳೆ ತಟ್ಟಂಗಿಲ್ಲ, ನಗಂಗಿಲ್ಲ ಅಂದಕ್ಕೆ. ಯಾಕಂತ ಕೇಳಿದೆ, ನಿನ್ನ ಮುಖ ನಮ್ಮ ಮತ್ತಿದ್ದಂಗೆ ಅದಲ್ಲಕ್ಕೆ. ಅವ್ರ ಅತ್ತಿ ಮುಖ ಕಣ್ಣಂಗಾಗಿತ್ತಂತ, ಹಿಂಗಾಗಿ ನಗಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಇಲ್ಲಿ ಬಂದಂಥ ಹೆಣ್ಮಕ್ಳಿಗೆ ನಿಮ್ಮ ಅತ್ತಿ ಮುಖ ಕಂಡಂಗೆ ಆಗಿದ್ದಿಲ್ಲ ಅಂದ್ರೆ ದಯವಿಟ್ಟು ಚಪ್ಪಾಳೆ ತಟ್ಬೇಕಂತೇಳಿ ಕೇಳ್ಕೊತೀನಿ ನಾನು. ನೋಡ್ರಿ, ಇದೇ ಒಂದು ಸಂದರ್ಭದಲ್ಲಿ ಎಷ್ಟೋ ಜನ ಗಂಡಸರು ಚಪ್ಪಾಳೆ ತಟ್ಟಿಬಿಟ್ರು. ಅವ್ರ ಹೊತ್ತಿ ನೆನೆಸ್ಕೊಂಡ್ರು, ಏನೋ ಪಾಪ. ಇರಲಿ, ಭಾಳ ಒಳ್ಳೆಯ ಕಾರ್ಯಕ್ರಮ. ಗಿರೀಶ್ ಕುಲಕರ್ಣಿಯವರು ಅನೇಕ ಜನ ಸಂಯುಕ್ತ ಕರ್ನಾಟಕದ ಆತ್ಮೀಯ ಸ್ನೇಹಿತರು ಫೋನ್ ಮಾಡಿ ಈ ಸಲ ಬರಲೇಬೇಕು, ಯಾಕೆ ಹೋದ ಸಲ ಪ್ರಾಣೇಶ್ವರಿಗೆ ಸ್ವಲ್ಪ ಕೆಲವೊಂದು ಕಾರಣಾಂತರದಿಂದ ಬರಲಿಕ್ಕಾಗಿದ್ದಿಲ್ಲ. ಇಲ್ಲ ಪ್ರಾಣೇಶ್ವರು ನೀವು ಬರಲೇಬೇಕಂತೇಳಿ ಡೇಟ್ ನಾವು ಹೇಳಿದ ಡೇಟಿಗೆ ಚೇಂಜಸ್ಸನ್ನು ಮಾಡಿಕೊಂಡು ಮತ್ತೆ ಗಂಗಾವತಿ ಪ್ರಾಣೇಶ್ ತಂಡವನ್ನು ಆಯ್ಕೆ ಮಾಡಿಕೊಂಡು ಕರೆಸಿದ್ದದಕ್ಕಾಗಿ ಸಂಯುಕ್ತ ಕರ್ನಾಟಕದ ಎಲ್ಲ ಬಳಗದವರಿಗೆ ನಾನು ಪ್ರಾಣೇಶ್ ತಂಡದ ವತಿಯಿಂದ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಗಿರೀಶ್ ಕುಲಕರ್ಣಿ ಅವರು ಪ್ರತಿ 10 ನಿಮಿಷಕ್ಕೊಂದ್ಸಲ ಇವತ್ತು ಫೋನ್ ಮಾಡ್ತಿದ್ದಾರೆ, ಎಲ್ಲಿದೆ ಸರ್, ಬಂದಿರ ಇಲ್ಲೋ? ಇಲ್ಲರಿ, ಶಾಪುರ್ ಬಂದೀವಿ, ಸುರ್ಪುರ್ ಬಂದೀವಿ, ಜೇವರ್ಗಿ ಬಂದೀವಿ ಸರ, 5 ಗಂಟೆಗೆ ನೀವು ರೆಡಿ ಇರಬೇಕು ಅಂತಂದ್ರೆ. ನಾವು ಇಲ್ಲಿನ ಬಿಸಿಲಿನ ತಾಪಕ್ಕೆ ಮಕೊಂಬಿಟ್ಟಿವಿ. ನಾವು ನಮ್ಮ ಕಲಬುರಗಿ, ಬೀದರು, ಯಾದಗಿರಿ, ಬಳ್ಳಾರಿ ಈ ಭಾಗ ಬಿಸಿಲು ಜಾಸ್ತಿ ರೀ. ಬೆಂಗಳೂರು ಮಂದಿ ಗಾಬರಿ ಆಗ್ತಾರೆ, ಏನ್ರಿ ಇಷ್ಟು ಬಿಸಿಲು ಇರ್ತದೆ ನಿಮ್ಮ ಕಡೆಗೆ, ಎಲ್ಲ ಕಡೆ ಎ ಸಿ ಇರ್ತದನೋ ಅಥವಾ ಕೋಲ್ಡನ್ನು ಏನಾದ್ರು ಕುಡಿತೀರ ನೀವು ಅಂತಂತ ಕೇಳ್ತಾರೆ. ನಮ್ಮ ಕಡೆ ಎ ಸಿನೂ ಇರೋಂಗಿಲ್ಲ, ಕೋಲ್ಡ್ ಒಂದು ಏನೂ ಕುಡಿಯೋಂಗಿಲ್ಲ ನಾವು. ಮತ್ತೆ ಹೆಂಗೆ ನೀವು ಹೊಟ್ಟೆ ತಂಪು ಮಾಡ್ಕೊಳಕ್ಕೆ ಏನು ಮಾಡ್ತೀರಿ? ವಿಕ್ಸ್ ಗೋಲಿ ತೊಗೊಂತೀವಿ, ನೀರು ಕುಡಿದ್ಬಿಡ್ತೀವಿ ಅಂದೀವಿ ನಾವು. ಹೊಟ್ಟೆ ತಣ್ಣಗೆ ಆಗಿಬಿಡ್ತದೆ ನಮ್ಗೆ ಅಂತ ಲೆಕ್ಕಾಚಾರ. ನಗ್ತಿದ್ರು ಅವರು ಕೆಲವೊಂದು ಸಲ. ಕಲಬುರಗಿ ಭಾಷೆಗೂ ನಮ್ಮದು ಯಾದಗಿರಿ ಜಿಲ್ಲೆನಂತು. ನಮ್ಮ ಭಾಷೆಗೂ ನಿಮ್ಮ ಭಾಷೆಗೂ ಭಾಳಷ್ಟು ವ್ಯತ್ಯಾಸ ಐತಿ. ಇಲ್ಲಿ ಬಂದ ತಕ್ಷಣ ನೀ ಬಿ ಬಂದಿರಿ ಅಂತಾರೆ. ನಮ್ಮ ಕಡೆಗೆ ಅನ್ನಂಗಿಲ್ಲ. ಎಲ್ಲಿಂದ ಬಂದಿ ಅಂತ ಕೇಳಂಗಿಲ್ಲ ನಾವು. ಯಾದಗಿರಿ ಮಂದಿ ಎಲ್ಲೇಶಿ ಬಂದಿ ಅಂತೀವಿ. ಎಲ್ಲೇಶಿ ಮಂದಿ ಅಂತಂದ ತಕ್ಷಣ ನಾವು ಎದರಿದ್ದವೇನಂತ ಕಲ್ಲೇಶಿ ಮಂದಿನ ಅಂತ ನಾವು. ಕಲ್ಲೇಶಿ ಯಾಕೆ ಬರೋಕೆ ಹೋಗಿಲ್ಲ, ಅಲ್ಲೇಶಿ ಬರಬೇಕಿಲ್ಲ ಅಂತ ಇವ್ರು ಅಂತಾರೆ. ಇದು ಭಾಷೆ ಪರಕ್ ಐತ್ರಿ, ಸ್ವಲ್ಪ ವ್ಯತ್ಯಾಸ ಐತಿ. ಅದ ನಾವು ಎಂಜಾಯ್ ಮಾಡ್ಬೇಕು ಅಷ್ಟ, ಮತ್ತೇನಿಲ್ಲ. ಬೆಂಗಳೂರು ನಮ್ಮ ಅಶೋಕ್ ಆರ್ಮಳಿ ಸರ್ ಅದಾರ, ಆ ಕಡೆ ಜನರ ಭಾಷೆ ಮತ್ತು ಭಾವನೆ ನಡುವೆ ಒಂದು ಐತಿ. ಒಂದು 10 ಗಂಟೆ ಲೇಟ್ ಆಯ್ತು ಅಂತ ಕೊಡ್ರಿ, ಅಲ್ಲಿನ ಸಂಘಟಕರು ಫೋನ್ ಮಾಡಿದಾಗ ಎಲ್ಲಿದ್ರಿ ಸರ್ ಅಂತ ಕಂದಾಗ, ಸರ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿವಿ, ಒಂದು 10 ಗಂಟೆ ಲೇಟಾಗಿ ಬರ್ತೀವಿ, ಓಕೆ ಅಂತ ಕೇಳ್ತೀವಿ. ಅದಕ್ಕೆ ಬೆಂಗಳೂರು ಜನ, ಬನ್ನಿ ಸರ್ ನಿಮಗಾಗಿ ನಾವು ಜಾತಕ ಪಕ್ಷ ಕಾಯ್ತೀವಿ. ಯಾವ ಥರ ಕಾಯ್ತು, ರಾಮನಿಗಾಗಿ ಶಬರಿ ಯಾವ ಥರ ಕಾದ್ಲು ಆ ಥರ ಕಾಯ್ತೀವಿ ಅಂತಾರೆ. ಭಾಷೆ ಮತ್ತು ಭಾವನೆ ಎರಡೂ ಒಂದೈತಿ. ಇವತ್ತು ನಮ್ಗೆ ಆಮಂತ್ರಣ ಹೋಟೆಲ್ದಾಗ ಉಳಿಸ್ಯಾರ, ಅಲ್ಲಿ ಉಳ್ಕೊಂಡಿವಿ ನಾವು. ಸ್ವಲ್ಪ ಲೇಟ್ ಆಗಿಬಿಡ್ತೀವಿ ನಮ್ಗೆ. ಇಲ್ಲಿಂದ ಭಾಳಷ್ಟು ಜನರು ಫೋನು, ಎಲ್ಲಿದ್ರಿ ಸರ? ಏನಿಲ್ಲಪ್ಪ, ಇಲ್ಲಿ ಜಗತ್ ಸರ್ಕಲ್ನಾಗ ಸಿಕ್ಕಾಕೊಂಡ್ಬಿಟ್ಟಿವಿ, ಒಂದು 10 ನಿಮಿಷಕ್ಕೆ ಬರ್ತೀವಿ, ಓಕೆನಾ ಅಂತ ಕೇಳಿದ್ವಿ. ಅದಕ್ಕೆ ಇಲ್ಲಿದ್ದವ್ರು ಏನಾರ ಬರ್ರಿ ಸರ, ಭಾಳ ಹೊತ್ತಾಯ್ತು ನಿಮಗೆ, ಹೆಣ ಕಾಯ್ದಂಗೆ ಕಾಯ್ಲಕ್ಕೈತಿ ಅಂದ್ರು. ಬೆಂಗಳೂರು ಮಂದಿದು ಏನು ಜಾತಕ ಭಕ್ಷ್ಯ ಐತಿ ಅಲ್ರಿ, ನಮ್ಮ ಕಡೆ ಹೆಣ ಆಗಿಬಿಡ್ತದೆ ಅದು. ಅದಕ್ಕೆ ಬೆಂಗಳೂರು ಜನರಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ ಅಂತೇಳಿ ಕೇಳ್ಕೊಳ್ತೀವಿ ನಾವು. ಭಾಳಷ್ಟು ಜನ ಹೆಣ್ಮಕ್ಳು ಬಂದಿರಿ. ನಾವು ಸ್ಟಾರ್ಟಿಂಗ್ ಬಂದಾಗ ಒಂದಿಷ್ಟು ಚೇರ್ಗಳು ಹಿಂದೆ ಖಾಲಿ ಇದ್ದು, ಈಗೆಲ್ಲ ಫುಲ್ ಆಗಿಬಿಡ್ತು, ಜನ ನಿಂತು ಬಿಟ್ರು, ಅಷ್ಟು ಫುಲ್ ಆಗಿಬಿಡ್ತು. ಆ ಕಡೆ ನೋಡ್ಬೇಡ್ರಿ, ಈ ಕಡೆ ನೋಡ್ರಿ ಸ್ವಲ್ಪ.
ಫುಲ್ ಆಗಿಬಿಡ್ತೀರಿ ವೇದಿಕೆ. ಭಾಳ ಜನ ಹೆಣ್ಮಕ್ಳು ಬಂದಿರಮ್ಮ ಮುಂದೆ ಕೂತ್ಕೊಂಡು ಎಂಜಾಯ್ ಮಾಡ್ಲಿಕ್ಕತ್ತೀರಿ. ಭಾಳ ಸಂತೋಷ ಅನಿಸ್ತದೆ ನಿಮ್ಮನ್ನೆಲ್ಲ ನೋಡಿ. ಹೆಣ್ಣು ಮಕ್ಕಳಿಗೆ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಗಂಡಕ್ಕೆ ಬೈಲಕ್ಕೆ ಹೋಗ್ಬೇಡ್ರಿ. ಬೈದರೂ ಕೂಡ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ಭಾಳ ಜನ ಹೆಣ್ಮಕ್ಳು ಏನು ಬೈತಾರೆ, ಗಂಡಗೆ ಬುದ್ಧಿ ಇಲ್ಲ ಅಂತೇಳಿ ಬೈತಾರೆ. ದಯವಿಟ್ಟು ನಿಮ್ಮ ಗಂಡಗೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅವನಿಗೆ ಬುದ್ಧಿ ಇತ್ತಂದ್ರೆ, ಹೌದಿಲ್ರಿ? ಕರೆಕ್ಟ್ ಹೇಳಿ ಅಂತಾರ ಅವರು. ನೋಡ್ರಿ ಎಷ್ಟು ಜನ ಚಪ್ಪಳ ತಟ್ಲಕೈತಾರ. ಅನುಭವ ಹಂಗೈತ್ರಿ ಪಾಪ. ನಾ ಹೆಣ್ಮಕ್ಳ ಬಗ್ಗೆ ಎಂದೂ ಕೆಟ್ಟದಾಗಿ ಮಾತಾಡಂಗಿಲ್ಲ. ಆದ್ರೆ ಗಂಡಸರು ಬುದ್ಧಿ ಇಲ್ಲ ಅಂತ ಅನ್ನೋದಕ್ಕಿಂತ ತಿಳುವಳಿಕೆ ಕಡಿಮೆ ಇರ್ತದೆ. ನಿಜವಾಗಿ ಹೇಳ್ಬೇಕಂದ್ರೆ ತಿಳುವಳಿಕೆ ಭಾಳ ಕಡಿಮೆ ಇರ್ತದೆ. ಹೆಂಡತಿ ಬೆಳಗ್ಗೆ 5:30 6 ಗಂಟೆಗೆ ಎದ್ದು ಕಸ ಮುಸ್ರಿ ಮಕ್ಕಳು ಸಾಲಿ ಕಡಿಸೋದು ಹಿಡ್ಕೊಂಡು ಗಂಡಗೆ ಊಟ ಮಾಡೋದು ಹಿಡ್ಕೊಂಡು ಪ್ರತಿಯೊಂದು ಕೆಲಸ ಮಾಡ್ತಾರೆ. ಅಷ್ಟು ಕೆಲಸ ಮಾಡಿದ್ರು ಕೂಡ ಗಂಡ ನೋಡ್ಕೊಂತ ತಿರುಗಾಡ್ತಾನಾಗ್ಲಿ, ಆಕಿನ ಸಹಾಯಕ್ಕೆ ಇನ್ನೊಬ್ಬಕ್ಕೆ ಹೆಂಡತಿ ತರಬೇಕೆಂಬುದು ತಿಳುವಳಿಕೆ ಇಲ್ಲ ಇವನಿಗೆ. ಹೌದಿಲ್ರಿ? ಹೌದಿಲ್ರಿ ಸರ್? ಹಾಂ, ಕರೆಕ್ಟ್ ಐತಂತಾರೆ ಅವರು. ಹಾಂ, ತಿಳುವಳಿಕೆ ಕಡಿಮೆ ಇವಕ್ಕ. ಗಂಡಸರಿಗೆ ತಿಳುವಳಿಕೆ. ಮತ್ತು ಏನ್ರಿ ಹೆಣ್ಮಕ್ಳ ಬಗ್ಗೆ ಅಷ್ಟ ಮಾತಾಡ್ತೀರಿ, ಗಂಡಸರ ಬಗ್ಗೆ ಅಂತ ತಿಳುವಳಿಕೆ ಎಷ್ಟು ಕಡಿಮೆ ಇರುತ್ತೆ ಅಂತಂದ್ರೆ, ಒಂದ್ಸಲ ಲಗ್ನ ಆಗಿತ್ತು ಒಬ್ಬನಿಗೆ. ಲಗ್ನ ಆಗಿ 15 ದಿವ್ಸಕ್ಕೆ ಹೆಣ್ತಿ ತವ್ರ ಮನೆಗೆ ಹೋಗ್ಬಿಟ್ರು. ಆಷಾಢ ಬಂತು, ತವ್ರ ಮನೆಗೆ ಹೋಗ್ಬಿಟ್ರು. ನಮ್ಮ ಕಡೆ ಈ ಕಲಬುರಗಿ, ಶಾಪುರ, ಯಾದಗಿರಿ, ಬೀದರ್ ಮಂದಿ ಅದು ಮಾಡ್ಕೊಂಡವನು. ಬೀದರ್ ಮಂದಿ, ಯಾದಗಿರಿ ಕಡೆ. ಈಕಿ ಹೆಣ್ತಿ ರೊಮ್ಯಾಂಟಿಕ್ ಆಗಿ ಗಂಡಗಂದ್ಲು ಏನಂತೇಳಿ, ಮುಜೆ ಜೀ ನೈ ಲಗತಾ ಅನ್ಲಕ್ಕಿ. ಹಿಂದಿದಾಗ ಏನಂತಂದ್ಲು, ಮುಜೆ ಜೀ ನೈ ಲಗತಾ ಅಂತ ಅನ್ಲಕ್ಕಿ. ಅದಕ್ಕೆ ಇವ ಏನನ್ಬೇಕು, ಜೀ ನೈ ಲಗತ್ತು ಕ್ಯಾ ಹುआ ಸ್ಟಾರ್ ಪ್ಲಸ್ ಲಗಾ ಒಂದಿವ. ಜಿ ಅಂದ್ರೆ ಮನಸ್ಸು ಬರೋಲ್ದು ನೀನು ಇಲ್ದಂತ ಆಕಿ ಅಂತಾಳ. ಜಿ ಆಗ್ಲಿಕ್ಕಂತ ಏನಾಗ್ತು, ಸ್ಟಾರ್ ಪ್ಲಸ್ ಹಚ್ಚಂತ ಇವ ಅಂತಾನೆ. ಈ ಪ್ರಸಂಗಗಳು ಬಂಧುಗಳೇ, ಹೆಣ್ಣು ಮಕ್ಕಳ ಬಗ್ಗೆ ನಾ ಎಂದೂ ಕೆಟ್ಟದಾಗಿ ಮಾತಾಡಂಗಲ್ಲ. ನಿಮ್ಮ ಬಗ್ಗೆ ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಗಂಡಸರೇ ದಯವಿಟ್ಟು ಗಮನ ಇಟ್ಟು ಕೇಳ್ರಿ. ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬಂಧುಗಳು. ಇದು ನಾವೆಲ್ಲ ಗಂಡಸರು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಹೆಣ್ಮಕ್ಳು ತಮ್ಮ ಮಕ್ಕಳಿಗಿಂತ ಗಂಡನನ್ನು ಜಾಸ್ತಿ ಪ್ರೀತಿಸ್ತಾರೆ. ಎಕ್ಸಾಂಪಲ್ ಸಹಿತ ಹೇಳ್ತೀನಿ, ಗಂಡಗೆ ಎಂದು ಬಿಟ್ಟು ಕೊಡಂಗಿಲ್ಲ ಅವ್ರು. ಎಕ್ಸಾಂಪಲ್ ಸಹಿತ ಹೇಳ್ತೀನಿ, ಎಲ್ಲಿಯಾದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬಾಜು ಮನಿ ಆಂಟಿ ಹತ್ರ ಬಿಟ್ಟು ಹೋಗ್ತಾರ. ಎಂದನ ಗಂಡಗೆ ಬಿಟ್ಟು ಹೋಗ್ಯಾರ? ಗಂಡ ಅಂತಿರ್ತ ನನಗೊಂದು ದಿವ್ಸ ಬಿಟ್ಟು ಹೋಗಂತ ಇರ್ತದ. ಅದು ನಡೆ ಅಂತೇಳಿ ಮುಂದೆ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಭಾಳ ಮುಖ್ಯ ಮನುಷ್ಯನಿಗೆ. ಅದ್ರಾಗ ನಮ್ಮ ಕಲ್ಯಾಣ ಕರ್ನಾಟಕದವ್ರಿಗೆ ಇವೆರಡು ಭಾಳ ಮುಖ್ಯ. ಅವ್ರು ಶಿಕ್ಷಣ ಮತ್ತು ಆರೋಗ್ಯ ಎರಡು ಮುಖ್ಯವಾದದ್ದು. ಆರೋಗ್ಯ ಹೆಂಗೆ ಇಲ್ಲಿ ನೋಡ್ರಿ, ಹೆಣ್ಮಕ್ಳು ಬಂದಿರಮ್ಮ ಆರೋಗ್ಯದ ಟಿಪ್ಸ್ ಹೇಳ್ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತದ, ಇನ್ಸ್ಟಾಗ್ರಾಮ್ ವಾಟ್ಸಪ್ಪಲ್ಲಿ ಎಲ್ಲ ಕೇಳ್ತೀರಿ ನೀವು. ಆರೋಗ್ಯದ ಟಿಪ್ಸ್ ಏನಪ್ಪ ಅಂತಂದ್ರೆ, ದಯವಿಟ್ಟು ಹೆಣ್ಮಕ್ಳು ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕು. ಹೆಣ್ಮಕ್ಳು ಜಾಸ್ತಿ ಹೊತ್ತು ನಿದ್ದೆ ಮಾಡೋದ್ರಿಂದ BP, ಶುಗರ್, ಹಾರ್ಟ್ ಅಟ್ಯಾಕ್, ಲಕ್ವ ಇದು ಯಾವುದೂ ಆಗೋದಿಲ್ಲ ನಿಮ್ಮ ಗಂಡಗ. ಮತ್ತು ನಿಮ್ಗಂತ ತಿಳ್ಕೊಂಡ್ರಿ ನೀವು. ಗಂಡಗ ನಾನು ಏನ್ಲೇ ಆರಾಮ್ ಕೂತಿಲ್ಲ, ನಾನು ಹೇಳ್ತಿ ಮಕ್ಕೊಂಡಳು ಯಪ್ಪ ಆರಾಮಿದ್ದೀನಿ ಅಂತಂತದ್ದು. ಗಂಡದ್ದು ಭಾಳ ದೊಡ್ಡ ಗುಣ ಇರ್ತದಮ್ಮ. ಏನು ದೊಡ್ಡ ಗುಣ ಗಂಡಂದು ಅಂತಂದ್ರೆ, ಹೆಣ್ತಿ ನಗ್ತಾ ಇದ್ರೆ ಸಾಕಿಲ್ಲ, ಅದು ಖುಷಿ ಆಗಿಬಿಡ್ತದೆ ಪಾಪ. ಅದಕ್ಕೆ ಹೆಣ್ತಿ ನಗಾಗತ್ತಿಲ್ಲ ಅಂತ ತಿಳ್ಕೊಡ್ರಿ, ನಾನು ಹೆಣ್ತಿ ನಗಲಾಗತ್ತಾಳೆ ಸಾಕು. ಮಾಮನಿಯವರಿಗೆ, ಜೋಶಿಯವರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನಾವಂತ. ಕಾಮರೆಡ್ಡಿ ಸರ್ ಅವ್ರಿಗೆ ಸ್ವಾಗತ. ನಮ್ಮ ಭಾಗದ ಪ್ರಖ್ಯಾತ ವೈದ್ಯರು, ನಮ್ಮ ಯಾದಗಿರಿ ಜಿಲ್ಲೆಯವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಭಾಳ ಸಂತೋಷ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಂದು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಹತ್ತಿಗೂಡ್ರ ನಂದು ಊರು. ಒಂದು ಸಲ ಶಾಪುರಾಗ ಓಣ್ಯಾಗ ಹೋಗೋ ಮುಂದಾಗ ಒಂದು ಮನೆಗೆ ಹೋದೆ ನಾನು. ಸಂಕ್ರಾಂತಿ ಹಬ್ಬ ಇತ್ತು. ಮನೆಗೆ ಹೋದೆ. ಒಬ್ಬ ಅವ್ರ ಮನೆಗೆ ಹಬ್ಬ ಮಾಡಿದಂಗೆ ಕಾಣಿಸ್ಲಿಲ್ಲ ಸಂಕ್ರಾಂತಿ. ಒಳಗೆ ಹೋಗಿ ಕೇಳಿದೆ, ಯಾಕ್ರಿ ಹಬ್ಬ ಮಾಡೋಳ್ರಲ್ಲ ಅಂದೆ ನಾನು. ಅವ್ರ ಮನೆಗೆ ಭಾಳ ಬೇಜಾರದಿಂದ ಹೇಳಿದ್ರು, ಹಬ್ಬ ಮಾಡೋಣ ಅಂದ್ರೆ ಹೆಂಗೆ ಮಾಡೋಣ್ರಿ ಹೇಳ್ರಿ. ಯಾಕೇನಾಗ್ಯದ, ನಮ್ಗೆ ಮಕ್ಕಳಿಲ್ಲ. ಮಕ್ಕಳಿದ್ರೆ ಯಾವುದೇ ಹಬ್ಬ ಹರಿದಿನಗಳು ಚಂದ್ರಿ, ಮಕ್ಕಳಿಲ್ಲ, ಹಿಂಗಾಗಿ ಹಬ್ಬ ಮಾಡೋಕ್ಕೆ ಖುಷಿ ಕೊಡವಲ್ದು ಅಂತಂದ್ರು. ನಾನು 15-20 ವರ್ಷ ಹಿಂದಿನ ಮಾತ್ರ ಇದು ಹೇಳೋದು.
ನಾನಂದೆ ಮಕ್ಕಳಾಗಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಕೋಬಾಡ್ರಿ, ನಾನು ಶ್ರೀಶೈಲ ಪಾದಯಾತ್ರೆ ಹೋಗ್ಲಾಕತ್ತೀನಿ, ನಿಮ್ಮ ಮಕ್ಕಳಾಗಲಿ ಅಂತೇಳಿ ದೀಪ ಹಚ್ಚಿ ಬರ್ತೀನಿ ಅಂದೆ. 20 ವರ್ಷದಿಂದ ಅವ್ರಿಗೆ ಮಕ್ಕಳಾಗಲಿ ಅಂತೇಳಿ ನಾನು ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲಿ ದೀಪ ಹಚ್ಚಿ ಬಂದೆ ರೀ. ಈ ಕಾರ್ಯಕ್ರಮ ಭಾಳ ಬ್ಯುಸಿ ಆಗಿದ್ದರಿಂದ ಇತ್ತೀಚೆಗೆ ಶಾಪುರದಾಗ ಅವ್ರ ಮನೆಗೆ ಹೋಗೋದಾಗಿದ್ದಿಲ್ಲ. ಮೊನ್ನೆ ಒಂದು ಸಾಹಿತ್ಯ ಸಮ್ಮೇಳನ ಅಂತ ಆ ಟೈಮ್ನಾಗ ಅವ್ರ ಮನೆಗೆ ಹೋಗೇನ್ರಿ. ಮನೆ ಮುಂದೆ 8-10 ಮಕ್ಕಳು ಆಡಾಕತ್ತಾವ. ನಾನು ಕೇಳಿದೆ ಎಲ್ಲೇನಲ್ಲೇ ನಿಮ್ಮಪ್ಪ ಅಂತ ಕೇಳಿದೆ. ನನಗೇನು ಕೇಳತ್ ನಮ್ಮ ಮಗು ಕೇಳಂದವ. ಒಳಗೆ ಹೋದೆ, ನಾನ್ರಿ ಮಾಮನಿ ಅಂತೇಳಿ ನಿಮ್ಮ ಮಕ್ಕಳಾಗಲಿ ಅಂತೇಳಿ ದೀಪ ಹಚ್ಚಿ ಬಂದೆಲ್ಲ. ಹೌದಪ್ಪ ನೀವು ದೀಪ ಹಚ್ಚಿ ಬಂದಿನಿ ಅಂತೇಳಿ ಮಕ್ಕಳಾಗ್ಯಾವ. ಎಲ್ಲಿ ನಿಮ್ಮ ಯಜಮಾನ್ರು ಕಾಣವಲ್ರಲ್ಲ, ಎಲ್ಲಿಗೆ ಹೋಗ್ಯಾರ ಅಂತ ಕೇಳಿದೆ. ಶ್ರೀಶೈಲಕ್ಕೆ ಹೋಗ್ಯಾರಪ್ಪ ಅಂದ್ಲು. ಯಾಕಂದೆ, ನೀವು ಹಚ್ಚಿ ದೀಪ ಆರಿಸ್ಬರಕ್ಕೆ ಹೋಗ್ಯಾನಪ್ಪ ಅಂತಲ್ಲ. ಈ ಪರಿ ಅನಾಹುತ ಆಗ್ತಾವ ಕೆಲವೊಂದ್ಸಲ. ಭಾಳ ಜನ ಹೆಣ್ಮಕ್ಳು ಬಂದಿರಮ್ಮ. ಹೆಣ್ಮಕ್ಳು ಒಂದು ಸಂತೋಷ ವಿಚಾರ ಹೇಳಕ್ಕೆ ಇಷ್ಟಪಡ್ತಾನೆ. ಹೆಣ್ಣು ಮಕ್ಳಿಗೆ ಆಯುಷ್ ಜಾಸ್ತಿ. ಪ್ರಾಣೇಶ್ವರ ಯಾವಾಗ ಹೇಳ್ತಾರೆ, ಹೆಣ್ಣು ಮಕ್ಳಿಗೆ ಆಯುಷ್ ಜಾಸ್ತಿ. ಯಾಕಂತಂದ್ರೆ ಅವ್ರು ಮಾನಸಿಕವಾಗಿ ಬಲಿಷ್ಠರಿರ್ತಾರೆ, ಗಂಡಸರು ದೈಹಿಕವಾಗಿ ಬಲಿಷ್ಠರಿರ್ತಾರೆ. ಡಾಕ್ಟ್ರ್ ಇಲ್ಲಿ ಅದ್ರ ಕೇಳ್ರಿ, ಡಾಕ್ಟರ್ ಕಾಮರೆಡ್ಡಿ ಸರ್ಗೆ, ಯಾವನು ಮಾನಸಿಕವಾಗಿ ಬಲಿಷ್ಠರಿರ್ತಾನೋ ಅವನು ಜಾಸ್ತಿ ದಿವಸ ಬದುಕ್ತಾನೆ. ಯಾವುದೇ ಒಂದು ಆಪರೇಷನ್ ಬಂದು ಮಾಡಿಸ್ಕೊಳ್ಕೊಳ್ಳೋಂಥ ಹೋದಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಏನಾಗಲ್ಲ ಧೈರ್ಯದಿಂದ ಇರಂತ ಹೇಳ್ತಾರೆ. ಧೈರ್ಯ ಅನ್ನೋದು ಭಾಳ ಮುಖ್ಯ. ಅದು ಮಾನಸಿಕವಾಗಿ ಜಾಸ್ತಿ ದಿವಸ ಗಟ್ಟಿ ಇರ್ತಾರೆ ಅಂತೇಳಿ ಜಾಸ್ತಿ ದಿವಸ ಹೆಣ್ಮಕ್ಳು ಬದುಕ್ತಾರೆ. ಇನ್ನೊಂದು ರೀಸನ್ ಐತ್ರಿ ಹೆಣ್ಮಕ್ಳು ಜಾಸ್ತಿ ದಿವಸ ಬದುಕ್ಲಕ್ಕ. ಏನಪ್ಪ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊತಾರೆ. ಮೇಕಪ್ ಮಾಡ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ಇಂಥ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ರಾತ್ರಿ 11 ಗಂಟೆಗೆ ಹೋಗಿ ಮುಖ ತೊಳ್ಕೊಂಡು ಮಕ್ಕೊಂಡ್ಬಿಡ್ತಾರೆ. ಯಮದೂತ ಇವ್ರು ತೊಗೊಂಡೋಗ್ಬೇಕಂತೇಳಿ ಬರ್ತಾನೆ. ಬಂದು ಇವ್ರ ಕಡೆಗೆ ನೋಡ್ತಾನೆ. ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತದೆ. ಈಕೆಲ್ಲೇ ಬೇರೆಕ್ಕೆ ತೊಗೊಂಡು ಆಫೀಸ್ ಹೋಗಿಬಿಡ್ತಾನೆ. ನಾವು ಭಾಳ ಜನ ಹೆಣ್ಮಕ್ಳು ಕನ್ಫ್ಯೂಸ್ ಆಗಿ ಉಳ್ಕೊಂಡಾರ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಗಂಡಸರು ಬಂಧುಗಳು ಇಲ್ಲೆಲ್ಲ ಬಂದಾರ. ಇಲ್ಲಿ ನೋಡ್ರಿ ಎಷ್ಟು ಖುಷಿಯಾಗ್ಯದ ಅವ್ರಿಗೆ. ಇವ್ರು ಏನು ಪೌಡರ್ ಹಚ್ಚೋದು ಬೇಕಾಗಿಲ್ಲ, ಬಾಚ್ಕೊಳ್ಳೋದು ಬೇಕಾಗಿಲ್ಲ ರೀ. ಹೀರೋ ಇದ್ದಂಗೆ ಇರ್ತಾವೆ ಇವು. ನಿಜವಾಗಿ ಹೇಳ್ಬೇಕಾ. ಇನ್ನೊಂದು ಗಂಡಸರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಗಂಡಸರಿಗೆ ಹೆಣ್ಮಕ್ಳು ಸ್ಕೂಟಿ ಅಥವಾ ಕಾರ್ ತೊಗೊಂಡು ಬಂದ್ರಂದ್ರೆ ಆದಷ್ಟು ಸೈಡಿಗೆ ಹೋಗ್ರಿ. ಮೊನ್ನೆ ಜೇವರಿಗೆ ಹತ್ರ ಒಂದು ಘಟನೆ ಆಗ್ಯದ. ಒಂದು ಹುಡುಗಿ ಸ್ಕೂಟಿ ತೊಗೊಂಡು ಬಂದು ಗುದ್ದಾಳ. ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನಡಿ ಅಂತಂದು. ಪೊಲೀಸ್ ಕೇಳಿದೆ, ಯಾಕೆ ಏನಾಯ್ತು, ಏನೇನ್ರಿ, ನಾ ದಾರೆ ಹೋಗ್ಲಾಗ ಹಿಂಗೆ ರೋಡ್ ಮೇಲೆ ಇದ್ದತ್ನಾಗ ಬಹಳಷ್ಟು ಜನ ಇದ್ದರು. ಆ ಟೈಮ್ನಾಗ ಬಂದು ಗುದ್ದಿಬಿಟ್ಟಾಳ ಒಬ್ಬಾಕಿ. ಹೌದಾ, ಪೊಲೀಸ್ ಅಂದಂತ ಹುಚ್ಚ, ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದತ್ನಾಗ ರೋಡ್ ಮೇಲೆ ಹೋಗ್ಬಿಡ್ದಲ್ಲ, ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರಂತ. ಅದಕ್ಕೆ ಅವನಂತ ಫುಟ್ಪಾತ್ನಾಗಲ್ರಿ ಸರ, ನಾವು ಹೊಲ್ದಾಗಿದ್ದೆ. ಈಗ ಹೇಳ್ರಿ ನಾ ಏನು ಮಾಡ್ಲಿ ಅನ್ನಂತಾವ್. ನಿಂದ ಕರೆಕ್ಟ್ ಐತ್ಲಿ ಅಪ್ಪ ಅಂದ್ರೆ ಅಂತವ್ರು. ಹೆಣ್ಮಕ್ಳಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಗಾಡಿಯಿಂದ ಕುಂತಾಗ ಗಂಡನಿಂದ ಕುಂತಿರ್ತಾರಲ್ರಿ, ಈ ಹೆಣ್ಮಕ್ಳು ಏನು ಮಾಡ್ತಾರೆ, ಮದುವೆಗಿಂತ ಮುಂಚೆ ಸ್ವಂತ ಗಾಡಿ ತೊಗೊಂಡೋಗಿ ಇನ್ನೊಬ್ಬರು ಜೀವ ತಿಂತಾರೆ. ಮದುವೆ ಆದಮೇಲೆ ಗಂಡನಿಂದ ಕುಂತ್ಕೊಂಡು ಗಂಡನ ಜೀವ ತಿಂತಿರ್ತಾರೆ. ಒಬ್ಬ ಗಂಡ ಕುಂತಿದ್ದ, ಹೇಳ್ತಿ ಹಿಂದೆ ಬಂದು ಕುಂತ್ಲು. ಬಂದು ಕುಂತ ತಕ್ಷಣ ಇವು ಕುಂತದ್ದು ಗೊತ್ತಿರ್ತದೆ ಇವನಿಗೆ. ಸುಮ್ಮನೆ ಕೇಳ್ತಾನ, ಕುಂತ್ಯಾ ಅಂತ ಕೇಳ್ತಾನ. ಕುಂತದ್ದು ಹೆಂಗೆ ಗೊತ್ತಾಗಿರ್ತದೆ, ಗಾಡಿ ಟಿಣಿಕಾಡಿರ್ತದೆ ಅದು. ಆದರೂ ಕೇಳ್ತಾನೆ ಪಾಪ ಕಾಳಜಿಯಿಂದ, ಕುಂತ್ಯಾ ಅಂತ. ಕುಂತೀನ್ರಿ. ಹೆಲ್ಮೆಟ್ ಹಾಕಂತಂದ. ಹೆಲ್ಮೆಟ್ ಬಾಡ್ರಿ, ಭಾಳ ಕೂದಲು ಚಲೋವ ಮಾಮ, ನೀವು ಇದ್ದಂಗೆ ನಿಮಗೆ ಹೆಲ್ಮೆಟ್ ಹಾಕೋದೇನು ಬೇಡ, ನೀವು ಗಾಡಿ ಮೂವ್ ಮಾಡ್ರಿ. ಗುಲ್ಬರ್ಗ ಸಮೀಪ ಬಂದ ತಕ್ಷಣ ಪೊಲೀಸ್ ಕಂಡ ತಕ್ಷಣ ಹೇಳ್ರಿ, ನಾ ಹೆಲ್ಮೆಟ್ ಹಾಕ್ನಲ್ಲ. ಹೌದಾ ಅಂತಲ್ಲ, ಆಯ್ತಂತ ಗಾಡಿ ಮೂವ್ ಮಾಡಿದ. ಗಾಡಿ ಚಾಲು ಮಾಡ್ಕೊಂಡು ಮುಂದೆ ಬಿಟ್ಟ ತಕ್ಷಣ ಹೆಣ್ತಿ ಹಿಂದೆ ಕುಂತ್ಕೊಂಡು ಜೀವ ತಿನ್ಲಕ್ಕೆ ಚಾಲು ಮಾಡಿದ್ಲು. ಏನಂತೇಳಿ, ನಿಮ್ಮ ಅವ್ವ ಹಂಗಂತಾಳ, ನಿಮ್ಮ ಅಕ್ಕ ಹಂಗೆ ಅಂತಾಳ, ನಾ ಮಾಡಿದ ಅಡಿಗೆ ಹೆಸರು ಇಡ್ತಾರಂತ ಜೀವ ತಿನ್ಲಕ್ಕೆ ಚಾಲು ಮಾಡಿಬಿಟ್ಲು. ಇವಾಗ ಗಾಡಿ ನಡೆಸುವಾಗ ಒಂದು ಮಾತು ಕಿವಿಯಾಗಿ ಬೀಳ್ತಾವ, ಒಂದು ಮಾತು ಕಿವಿಯಾಗಿ ಬೀಳಂಗಿಲ್ಲ. ಇದು ಮುಂದೆ ಕುಂತ್ಕೊಂಡು ಹ್ಞೂ ಅನ್ಕಂತಾನೆ ಹೋಯ್ತು. ಅಷ್ಟೊತ್ತಿಗೆ ಇಲ್ಲಿ ಜಗತ್ ಸರ್ಕಲ್ ಸಮೀಪ ಪೊಲೀಸ್ ಕಂಡುಬಿಟ್ಟ. ಪೊಲೀಸ್ ಅದನ್ನ ಹೆಲ್ಮೆಟ್ ಹಾಕಂದ ತಕ್ಷಣ ಉಲ್ಟಾ ನೋಡ್ಲಿಲ್ಲ, ಸೀದಾ ನೋಡ್ಲಿಲ್ಲ, ಉಲ್ಟಾ ಹಾಕ್ಬಿಟ್ಲ ಅಂತಕ್ಕೆ. ಇವಾಗ ಸೀದಾ ಹೋಗಿ ಅದಾ ಪೊಲೀಸ್ ಕುದಿಬಿಟ್ಟಿದ್ದೇವ. ಹಿಂಗಾಗ್ತಾವ ಘಟನೆಗಳು ಬಂಧುಗಳೇ. ನಾನು ಆಗಲೇ ಹೇಳಿದೆ, ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಅಂತಂದು. ನಾವು ಓದಿದ್ದು ಭಾಳ ಕಡಿಮೆ, ನಮ್ಮ ಕಡೆಗೆ ಇಂಗ್ಲೀಷ್ ಕಡಿಮೆ. ನಾವು ಇಂಗ್ಲೀಷೇ ಭಾಳ ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಭಾಗದ ಜನಕ್ಕೆ. ಒಂದು ಗಣಿತ, ಒಂದು ಇಂಗ್ಲೀಷು. ನನಗೆ ಇಂಗ್ಲೀಷ್ ಬರೋಂಗಿಲ್ಲ. ಪ್ರಾಣೇಶ್ವರ ಮಾತು ಹೇಳಿದ್ರೆ, ಮಾಮನಿ ಆಸ್ಟ್ರೇಲಿಯಾ ಹೋಗ್ತಾ ಇದ್ವಿ, 1-2 ಲೈನಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಲ್ಪ ಅಂತಂದ್ರು. ನಾನು ಪ್ರಾಣೇಶ್ವರಗಿಂದೆ, ಸರ ನನಗೆ ಇಂಗ್ಲೀಷ್ ಬರೋದಿಲ್ಲ ಒಲ್ಲೆಂದೆ. ನಾ ಹೇಳ್ಕೊಡ್ತೀನಿ ಅಷ್ಟು ಮಾತಾಡಂದ್ರೆ. ಹೇಳಿ ಸರ್ ಹೆಂಗೆ ಮಾತಾಡ್ಬೇಕು? ಏನಿಲ್ಲ, ರಶ್ಮಿ ಮೇಡಮ್ ಅವರು ಅವ್ರ ಗಂಡನ ಜೊತೆಯಲ್ಲಿ ಬಂದು ವೆಲ್ಕಮ್ ಮಾಡ್ಕೊತಾರೆ. ಅವ್ರ ಗಂಡನ ಜೊತೆಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಂದ್ರೆ, ಸರ್ ಹೇಳ್ರಿ ಹೆಂಗೆ ಮಾತಾಡ್ಬೇಕು? ಆಕೆ ಗಂಡಗೆ ಅನ್ಬೇಕು, ನೀನು ಹೌ ಆರ್ ಯು ಅಂತ ಕೇಳ್ಬೇಕು ನೀವು. ಅವ್ರು ಫೈನ್ ಅಂತಾರೆ.
ಮತ್ತು ಅವ್ರು ತಿರ್ಗಾ ನಿನಗೆ ಹೂ ಆರ್ ಯು ಅಂತ ಕೇಳ್ತಾರೆ, ನೀನು ಮೀಟು ಅನ್ಬೇಕು ಅಷ್ಟನ್ರಿ. ಅಷ್ಟ ಭಾಳ ಸಿಂಪಲ್ ಅದು ಬಿಡ್ರಿ ಅಂದೆ ನಾನು. ಆಸ್ಟ್ರೇಲಿಯಾ ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಗಂಡ ಹೆಂಡತಿ ನಕ್ಕೊಂತ ಬಂದು ಸ್ವಾಗತ ಮಾಡಿದರು. ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ಲಿಂದ ಹೋಗಿ ಹೌ ಆರ್ ಯು ಅಂತ ಕೇಳೋ ಬದಲು ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂದೆ ನಾನು. ಅವರಂದ್ರು ರಶ್ಮಿ ಹಸ್ಬೆಂಡ್ ಅಂದರು, ನಾನು ಮೀಟು ಅಂದೆ ನಾನು. ಅವ್ರಿಗೆ ನಮಗೆ ಜಗಳ, ನನ್ನ ಹೆಂಡತಿ ಮೀಟು ಅಂತೆ ಮಗನೇ ಅಂತಂದು. ಈ ಪುಣ್ಯಾತ್ಮಗೂ ಇಂಗ್ಲೀಷ್ ಬರಂಗಿಲ್ಲ, ಜೋಶಿ ಅವ್ರಿಗೆ ನನಗೂ ಮೀಟು ಅನ್ಕಂತ ಬಂದ. ಮತ್ತು ಪ್ರಾಡೇಶ್ವರಿ ಅಂದರು, ಮಾಮನಿಯವ್ರಿಗೂ ಜೋಶಿ ಅವ್ರಿಗೆ ಇಂಗ್ಲೀಷ್ ಬರಂಗಿಲ್ಲ, ಅನ್ಯತೆ ಭಾವಿಸ್ಕೊಂಡು ಅಂತೇಳಿ ವಿನಂತಿ ಮಾಡ್ಕೊಂಡ್ರು. ಸುಮ್ಮನಾದ್ರ ಬಂಧುಗಳೇ, ಆದಂಥ ಘಟನೆ ಹೇಳಿದ್ವಿ. ಅವ್ರಿಗೂ ನಕ್ಕರು, ನಾವು ನಕ್ವಿ. ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿರ್ಬೇಕು ಬಂಧುಗಳೇ ನನಗೆ, ಹೌದಿಲ್ರಿ? ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ಬಂಧುಗಳೇ, ನಿಮ್ಮ ಮುಂದೆ ಹೆಮ್ಮೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಗ್ಲೀಷಲ್ಲಿ ಡಲ್ ಇದ್ರು ಕೂಡ ನಾನು ಸಣ್ಣವಿದ್ದಾಗ ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ ಬಂಧುಗಳು, ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ ನಾನು. ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ, ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ರು. ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತೇನಿಲ್ಲ, ಯಾವ ಫಸ್ಟ್ ಕೊಡ್ತಾನೆ ನಾವು ಸಾಲಿ ಫಸ್ಟ್ ಬಂದಂಗವ. ಮಾಸ್ತರ್ ದಿವಸ ಹೇಳ್ತದೆ ನಮ್ಮವ್ಗೆ, ಯವ್ವ ನಿನ್ನ ಮಗ ಸಾಲಿ ಫಸ್ಟ್ ಬಂದು, ನಮ್ಮವ್ಗೆ ಭಾಳ ಖುಷಿಯಾಗಿ ಬಿಡ್ತಿದ್ರು. ಅಪ್ಪ ನನ್ನ ಮಗ ಸಾಲಿ ಫಸ್ಟ್ ಬಂದಂತ ಓಣಿ ತುಂಬ ಎಲ್ಲ ಹೇಳ್ಕೊಂತ ತಿರುಗಾಡ್ತಿದ್ಲು. ರಿಸಲ್ಟ್ ಬಂದ ದಿವ್ಸ ನಿನ್ನ ಮಗ ಥರ್ಡ್ ಕ್ಲಾಸ್ ಬಂದ್ರೆ ಮಾಸ್ತರ್ ಬೈದಿಲ್ಲ, ಎಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದು ಒಂದು ದಿವ್ಸ ಥರ್ಡ್ ಕ್ಲಾಸ್ ಬಂದ್ರೆ ಏನಾಯ್ತು ತಗೊಂತಂದಿದ್ಲಕ್ಕಿ. ಈ ಪರಿ ವಾತಾವರಣದಲ್ಲಿ ಬೆಳೆದಂಥವ್ರು ಬಂಧುಗಳೇ, ಭಾಳ ಸಂತೋಷ ಆಗ್ತದೆ. ಇವತ್ತು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿವು ಅಂತಂದ್ರೆ ಒಂದು ಈ ಭಾಗದ ಜನರ ಒಂದು ದೊಡ್ಡ ಆಶೀರ್ವಾದ, ಇನ್ನೊಂದು ಪ್ರಾಣೇಶ್ವರ ಕೈ ಹಿಡಿದಾರೆ ಅಂತೇಳಿ ನಾವೆಲ್ಲ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿವು ಅಂತ ನಾವು ಹೆಮ್ಮೆಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ಈ ಗಂಡಸರಿಗೂ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಭಾಳ ಖುಷಿ ರೀ. ಅವ್ರ ಬಟ್ಟೆ ಆಯಿತು, ಪ್ರತಿಯೊಂದು ಭಾಳ ಆ್ಯಕ್ಟಿವಿಟಿ ಇರ್ತಾರೆ. ಗಂಡಸರಿಗೆ ಹಬ್ಬ ಬಂದು ಅಂದ್ರೆ ಇದು ಹಿಡಿತಾವು. ಯಾಕೆ ಹೇಳ್ರಿ? ಇವರು ಮನೆ ಸ್ವಚ್ಛ ಮಾಡ್ಲಿಕ್ಕೆ ಹಚ್ಚಿಬಿಡ್ತಾರೆ, ಜೀಡಿ ಜಾಡ್ಸ್ರಿ ಅಂತೇಳಿ ಸ್ವಚ್ಛ ಮಾಡ್ಲಿಕ್ಕೆ ಹಚ್ಚಿಬಿಡ್ತಾರೆ. ಅದು ಒಳ್ಳೆ ನಿಂತಿರ್ತದೆ, ಒಂದು ಕಪ್ ಚಹಾ ಮಾಡಿ ಕೊಡ್ತೀನಿ ನಿನಗೆ, ಎಲ್ಲ ಕ್ಲೀನ್ ಮಾಡೋದು. ಅದು ಅಟ್ರ ಮೇಲೆ ಕುಂತ್ಕೊಂಡು ಓಸು ಡಬ್ಬಿ ಒಂದು ದಿವಸ ಯೂಸ್ ಮಾಡಿರಂಗಿಲ್ಲ, ಓಸು ಡಬ್ಬಿ ಕೆಳಗೆ ಇಳಿಸಿ ಮತ್ತೆ ಮ್ಯಾಲೆ ಹಚ್ಚಿ ಆಯಿತು ಅಂತಂದು ಸ್ವಚ್ಛ ಮಾಡ್ತದವು. ಕೆಳಗೆ ಬಂದು ಕೂಡೋದಕ್ಕೆ ಒಂದು ಕಪ್ ಚಹಾ ತಂದು ಕೊಡ್ತಾಳೆ. ಆಯ್ತು ಮುಗೀತು ಬಿಡು ಅನ್ನೋದ್ರಾಗ ಇನ್ನೊಂದು ಲಾಸ್ಟ್ ಉಳ್ದದ ಕೆಲಸ ಅಂತಾಳೆ, ಏನು ಕೌದಿ ಹಿಂಡಿ ಹಾಕ್ಬೇಕ್ರಿ. ಅವು ಕೌದಿ ಸ್ವಲ್ಪ ಇರ್ತಾವ್ರೆ, ಒಂದು ದಿವಸ ಬಳಸಿರಂಗಿಲ್ಲ ಅವು. ಒಂದು 15-20 ಕೌದಿ ತಂದು ಹಾಕಿಬಿಡ್ತಾರೆ. ಅದು ಒಂದು ಒಗೆಯೋದ್ರಾಗ ಹಿಂಡೋದು ದೊಡ್ಡದಲ್ರಿ. ಇವು ನೋಡ್ರಿ ದಪ್ಪಿದ ಜೋಶಿ ಹಂಗಿದ್ರೆ ಏನು ಅನ್ಸಂಗಿಲ್ಲ ಮನುಷ್ಯಾಗ. ಅವು ದೊಡ್ಡ ಟಬ್ನಾಗೆ ಹಾಕಿಬಿಡ್ತಾರೆ ಓಸು ಕೌದಿ. ಕೌದಿ ಹಾಕಿ ನೀರು ಹಾಕಿ ತುಳ್ಳಿಯಾಗ ಹಚ್ಚಿಬಿಡ್ತಾರೆ. ಆ ಜೋಶಿ ಹಂಗಿದ್ನ ಏನು 4-5 ಇದಕ್ಕೆ ಕೌದಿ ಹಿಂಡಿ ಹಾಕಿದ್ರೆ ನಡೀತಿದ್ರೆ ತುಳ್ದು ಹೆಂಗನ ಇದು ಮಾಡಿಬಿಡ್ತಾರೆ. ನಮ್ಮತ್ತ ತೆಳ್ಳ ಗಂಡದನ್ನ ಏನು ಮಾಡ್ಬೇಕು ಹೇಳ್ರಿ? ಒಂದು 50-60 ಸಲ ತುಳಿಸಿದ್ಮೇಲೆ ಆಯ್ತು ಸಾಕು ಬರ್ರಿ ಅಂತಾಳೆ. ಅದು ಹಿಂಡ್ಲಕ್ಕೆ ಬರಂಗಿಲ್ಲ, ಸ್ವಲ್ಪ ಶಕ್ತಿ ಕಡಿಮೆ ಇರ್ತದೆ ನಮ್ಮಂಥವ್ರಿಗೆ, ಹಿಂಡ್ಲಕ್ಕೆ ಬರಂಗಿಲ್ಲ. ಮೊನ್ನೆ ಒಂದು ವಿಡಿಯೋ ನೋಡಿನ್ರಿ, ಗಂಡನ ಕೊಳ್ಳಿಗೆ ಹಾಕಿ ಹಿಂಡಕತ್ತೇಳಕ್ಕೆ. ಸತ್ಯ ಬಂದೆ ನಾನು. ಈ ವಿಡಿಯೋ ಯಾದಗಿರಿ ಕಡೆಗೆ ಬರಬಾರ್ದು, ನಮ್ಮ ಮನೆಗೆ ಹೆಣ್ಮಕ್ಳು ನೋಡ್ಬಾರ್ದು ಅಂತ ಅನ್ಕೊಂಡಿದ್ದೆ ನಾನು. ಅದು ಕೌದಿ ಹಿಂಡಿ ಹಾಕಿದ ಮೇಲೆ ತಾವು ಒಯ್ತಾಳ, ಗಂಡನ ಕೊಳ್ಳಿಗೆ ಹಾಕಿ ಕಳಿಸ್ತಾಳೆ, ಮ್ಯಾಲೆ ಹೋಗಿ ಮಾಳಿಗೆ ಮೇಲೆ ಹೋಗಿ ಒಣಗಿ ಹಾಕಿ ಬಾ ಅಂತಂದು. ಅದು ಮಾಳಿಗೆ ಮೇಲೆ ಒತ್ಕೊಂಡು ಹೋಗೋ ಮುಂದಾಗ ಶಕ್ತಿ ಸಾಲಾರ್ದಂಗಾಗಿ ದಪ್ಪ ಅಂತೇಳಿ ಬಿದ್ದು ಒಬ್ಬ. ಬಿದ್ದ ತಕ್ಷಣ ಹೆಣ್ತಿ ಓಡ್ಕೊಂಡು ಬಂದು ಗಂಡಿಗೆ ಎಬ್ಸಲಿಲ್ಲ, ಕೌದಿ ತೊಗೊಂಡು ಹೋಗ್ಬಿಟ್ಲಾಕಿ, ಏನನ್ನು ಮಾಡ್ಕೆ ಹೋಗಂತಂದು. ಈ ಪರಿಯ ಕೆಲವೊಂದು ಘಟನೆಗಳಾಗ್ತಾವ. ಮೊಬೈಲ್ ಬಂದಾಗ್ಲಿಂದ ಭಾಳಷ್ಟು ವ್ಯತ್ಯಾಸ ಆಗ್ಯದ. ಈ ಹೆಣ್ಮಕ್ಳು ಮೊಬೈಲ್ ಬಂದ್ಮೇಲೆ ಭಾಳ ಸಂತೋಷ ಆಗ್ಯದ. ಯಾಕಂತಂದ್ರೆ ಈ ಹಬ್ಬದ ಟೈಮ್ನಲ್ಲಿ, ನವರಾತ್ರಿ ಟೈಮ್ನಲ್ಲಿ ನೋಡ್ರಿ, 9 ದಿವಸ 9 ಸೀರೆ, ದಿವಸ ಒಂದು ಸೀರೆ, ಕೆಂಪು ಸೀರೆ, ಬಿಳಿ ಸೀರೆ, ಹಸಿರು ಸೀರೆ, ದಿವಸ ಒಂದು ಸೀರೆ ಫೋಟೋ ಹೊಡೆದ್ರೂ ಸಂಗೀತಕಾರ ಮಾಡಿ ಕಳಿಸಿಬಿಟ್ರ. ಒಂದು ದಿವಸ ಪೇಪರ್ ತರಿಸಂಗಿಲ್ಲ, ಆ 9 ದಿವಸ ತರಿಸ್ತಾರ. ಇವತ್ತು ನನ್ನ ಫೋಟೋ ಬಂದದನ್ನು ನೋಡು, ನಿನ್ನ ಫೋಟೋ ಬಂದದನ್ನು ನೋಡು ಅಂತಂದು. 10ನೇ ದಿವಸ 9 ಸೀರೆ ಕೊಡಿಸಿದ್ರೆ ಗಂಡನ ಹಣೆ ಬರೋದು ಭಾಳ ದೂರ ಆಗಿರ್ತದೆ. ಅದು 10ನೇ ದಿವಸಕ್ಕೆ ಅದು ಗಂಡ ಸ್ಟೇಟಸ್ ಇಟ್ಟಿರ್ತಾರೆ, ಡ್ರಾಯರ್ ಬನ್ನಿ ಮೇಲೆ ನಿಂತ್ಕೊಂಡು ನನ್ನ ಹಣೆ ಬರೋ ಹಿಂಗಾಗಿ ಅದು ನೋಡಂತಂದು. ಈ ಪರಿ ಆಗಿರ್ತದೆ ಬಂಧುಗಳೇ. ಇದು ನಮ್ಮ ಜೀವನದಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗ ಅಂತ ಹೇಳ್ತಾ, ಹೋದ ಸಲ ಕೂಡ ನಾವು ಬಂದಿದ್ವಿ, ಈ ಸಲ ಕೂಡ ನಮ್ಮ ಮಾತುಗಳನ್ನು ಕೇಳಿದಿರಿ. ಭಾಳ ಪ್ರೀತಿಯಿಂದ ಭಾಳ ಸಂತೋಷ ಅನಿಸ್ತದ. ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಸಂಯುಕ್ತ ಕರ್ನಾಟಕದ ಪ್ರತಿಯೊಬ್ಬರಿಗೆ ವಂದಿಸಿ